ಕೊಲೆ ಮಾಡಿಲ್ಲ. ಯಾಕೋಸ್ಕರ ಏನಕ್ಕೋಸ್ಕರ ಕಾದಿದ್ವಿ ಅಂತ ಫಸ್ಟ್ ತಿಳ್ಕೊಳ್ಳಿ. ಏನಾದ್ರು ಕೇಳಿ ಕೇಳಿಸ್ಕೊಳ್ಳಿ. ಜಾಸ್ತಿ ಮಾಡಿದ್ರೆ ಕೇಳಿಸ್ಕೊಳ್ಳಮ್ಮ. ಅದೆಲ್ಲ ಎಲ್ಲೋಗ್ತೀರಾ? ಯಾರೆಲ್ಲ ಹೋಗ್ತೀರಿ? ನೀವು ಹೇಳ್ತಿಲ್ಲ ಸರ್. ನೀವೆಲ್ಲ ಹೋಗ್ತೀರಿ? ಹೋಗ್ರಪ್ಪ, ರೈಟಿಂಗ್ ಕೊಡಿ. ನಾನು ತಗೊಳ್ಳೋದಿಲ್ಲ. ಎಲ್ಲಿ ಹೋಗ್ತಾರ ಹೋಗಿ ಅಂದ್ಬಿಟ್ಟು ನಾವು ಹೋಗ್ತೀವಿ. ಮತ್ತೆ ನೀವು ಹೇಳ್ತಾ ಇರೋದು ಬರ್ಬೇಡ್ರು, ಆಟ ಕಡೆ ಇರಿ ಅಂತ ಏನಂತ ಅರ್ಥ? ಆಟ ಕಡೆ ಹೋಗಿ ಅಂತ ಹೆಂಗ್ ಹೇಳ್ತೀರ ತಾವು? ನೋಡಿದೀರಾ ಅದು ಅವ್ರು ಮಾಡ್ತಿರೋ ನಡ್ಕೊಳ್ತಿರೋ ರೀತಿ ಸರಿ ಇಲ್ಲ. ಅದು ಹೇಳ್ತಾ ಇಲ್ವಾ? ನಡ್ಕೊತಿರೋ ರೀತಿ ಸರಿ ಇಲ್ಲ. ಅದು ಹೇಳ್ತಾ ಇಲ್ವಾ? ಬೆಳಗ್ಗೆನೆ ಕರ್ಸಿ ನಾನು ಪ್ರೆಸ್ ಮೀಟ್ ಮಾಡ್ತೀನಿ. ಈಗಲೇ ಕರ್ಸಿ. ಮಾತಾಡ್ತೀರಾ? ಅಯ್ಯ ಅಂದ್ರೆ ಏನು? ದೊಡ್ಡ ಅಯ್ಯ ಅಂತಾನೆ ಮಾತಾಡ್ತೀರಾ? ಮಾತಾಡ್ತೀರಾ ನೀವು? ಮಾತಾಡ್ತಿದ್ದೀರಾ ಸರ್ ನೀವು? ನೀವು ನಾವು ಮಧ್ಯಾಹ್ನ ಬಂದವರು ನಾಯಿ ತರ ಕಾದಿದೀವಿ. ಬಿಕಾಸ್ ಇವ್ರು ಹೇಳಿದಕ್ಕೆ ಇವ್ರು ಹೇಳಿದ್ರಲ್ಲ ಹೋಗ್ಬೇಡಿ ನಾನು ಬರ್ತೀನಿ ಅಂತ. ನಾವು ಕಾದಿಲ್ವಾ ಸರ್? ನಾವು ಬಂದ ತಕ್ಷಣ ಒಳಗಡೆ ಬಂದಿಲ್ವಾ? ಅಲ್ಲಿ ಯಾರೋ ಹೆಣ್ಮಕ್ಳು ಇದ್ರಲ್ಲ, ಕೇಳಿ ಮತ್ತೆ ನಿಮ್ಮಲ್ಲಿ ತಪ್ಪಿಕೊಂಡು ನಮ್ಮನ್ನೇ ಪ್ಲೇ ಮಾಡ್ತೀರಾ? ಅಲ್ಲಿ ಚಿಟ್ಚಾಟ್ ಮಾಡ್ತೀರಿ. ಏನ್ ಚಿಟ್ಚಾಟ್ ಮಾಡ್ತಾ ಇದ್ರು? ಏನ್ ಸರ್ ಮಾತಾಡ್ತೀರಾ? ಜವಾಬ್ದಾರಿ ಸ್ಥಾನದಲ್ಲಿ ಇದ್ದೀರಾ, ಅದೇ ರೀತಿ ನಡ್ಕೋಬೇಕು. ನೀವು ಮಾತಾಡ್ತಿರೋ ರೀತಿ ಸರಿ ಇಲ್ಲ. ನೀನ್ ಮಾತಾಡೋದು ಸರಿ ಆಯ್ತಲ್ಲಮ್ಮ? ಸರಿ ಆಯ್ತಾ? ನೀವು ಮಾತಾಡೋದಿಲ್ಲ. ಬಂದು ಸ್ಟೇಷನ್ಗೆ ಕೊಡಿ, ಕಂಪ್ಲೇಂಟ್ ಅದು ಏನ್ ಕೊಡ್ತೀರಿ ಕೊಡಿ. ಅದನ್ನೇ ಸರ್ ಕೊಡಕ್ ಬಂದಾಗ ಅವರು ನೋಡ್ರಿ, ನಿನ್ನೆ ಘಟನೆ ನಡೆದಿದೆ, ನಿನ್ನೆ ಬಂದಿಲ್ಲ. ಅವ್ರ ಅರ್ಜಿನಲ್ಲಿ ನಿಮ್ಮನ್ನ ನಾವು ಕರ್ಸದ್ ಯಾಕೆ ಬರ್ಲಿಲ್ಲ ಅಂದ್ರೆ ಈಗ ನಡೀತಲ್ಲ ಸರ್ ಮೂವ್ಮೆಂಟ್. ಇಲ್ಲಿ ಮೂವ್ಮೆಂಟ್ ಆಯ್ತಲ್ಲ, ಅದೇ ರೀಸನ್ ಬರ್ಲಿಲ್ಲ ನಮ್ಮಪ್ಪ. ಬನ್ನಿ ಅಂತ ಕರೆದಕ್ಕೆ ನಾವು ಬಂದಿಲ್ಲ. ನಿಮ್ಗೆ ಘಟನೆ ಆಗಿದ್ರೆ ಬರ್ಬೇಕಲ್ವಾ ನೆನ್ನೆನೆ? ಸರ್ ಅವ್ರು ಭಯ ಸರ್ ಅವ್ರಿಗೆ. ಯಾರು ಹೊಣೆ ಹಾಕಕ್ಕಾಗುತ್ತೆ? ಇವಾಗ ನಾವಿಷ್ಟೆಲ್ಲ ಓಡಾಡಿ ನಾವಿಷ್ಟು ಹಿಂಗಿದ್ದೆ ನಮ್ಮನ್ನೇ ಈ ರೇಂಜ್ಗೆ ಏರ್ ಧ್ವನಿಲ್ ಮಾತಾಡಿದಾಗ ಅಫ್ಕೋರ್ಸ್ ನಮಗ್ ಭಯ ಆಗುತ್ತೆ ಸರ್. ಈಗ ನೀವು ಮಾತಾಡ್ತೀರಾ ಸರ್, ನಮ್ಗೆ ಅನ್ಯಾಯ ಆಗಿದೆ, ನ್ಯಾಯ ಕೊಡ್ಸಿ ಅಂತ ಬಂದಿದೀವಿ. ಆದ್ರೆ ನಿಮ್ ಕೈಲಿ ತಗೊಳ್ಳಿ ಕಂಪ್ಲೇಂಟ್. ಇಲ್ಲ ಅಂದ್ರೆ ಐಆರ್ ಆಫೀಸರ್ ಇರ್ತಾರೆ, ನಾನು ಹೋಗ್ಕೊಡ್ತೀನಿ ಅಷ್ಟೇ. ಬೇರೆ ಮಾತಾಡ ಸರ್. ನೀವು ತಗೊಳಕ್ ಆಗಲ್ಲ ಅಂತ ಒಂದು ಎಂಡೋಸ್ಮೆಂಟ್ ಕೊಡಿ ಸರ್. ನನ್ಗೆ ಕೊಡ್ಬೇಕು ಸರ್. ನೀವು ಮತ್ತೆ ಹಂಗೆ ಹೇಳ್ತೀರಾ? ಅಲ್ಲಿ ಕೂತ್ಕೊಳ್ರಿ, ಇಲ್ಲಿ ಕೂತ್ಕೊಳ್ರಿ, ಹಂಗೆ ಹಿಂಗೆ ಅಂತ. ಸರ್ ನೀವು ಅಧಿಕಾರಿ, ಅರ್ಥ ಮಾಡ್ಕೊಳ್ಳಿ. ಮತ್ತೆ ಹೇಗೆ ಹೇಳಿದ್ರಿ ನೀವು? ನಮ್ಮ ಬಗ್ಗೆ ಸರಿಯಾಗಿ ತಿಳ್ಕೊಳ್ದಲ್ಲ ಬೆಳಗಿಂದ ಚಿಟ್ಚಾಟ್ ಮಾಡ್ಕೊಂಡ್ ಕೂತೀರಿ. ಏನ್ ಮಾತಾಡ್ತೀರಾ ಸರ್ ನೀವು? ಕೇಳಿಸ್ಕೊಳ್ಳಿ ಸರ್. ನಾವೇನ್ ವೇಟ್ ಮಾಡ್ತೀವಿ? ಸರ್ ಇದು ಸರ್ಕಾರಿ ಜಾಗ ಇರ್ಬೋದು ಸರ್, ಪಬ್ಲಿಕ್ ಆಗಿಲ್ವಾ ಸರ್? ಇಲ್ಲಿ ಕೇಳಿಸ್ಕೊಳ್ಳಿ, ನಾವು ಬೆಳಗ್ಗೆಯಿಂದ ಇಲ್ಲಿಂದ ಬರೋಕೆ ಆಗಿಲ್ಲ ನಮ್ಗೆ. ನಾವು ಬೆಂಗಳೂರಿಂದ ಬರೋಕೆ ಟೈಮ್ ಆಗಲ್ವಾ ಸರ್ ನಮ್ಗೆ? ನಂಗೆ ಗೊತ್ತಿಲ್ಲ ಸರ್. ರೆಸ್ಪೆಕ್ಟ್ ಕೊಡಿ ಸರ್. ಸರ್ ಅಂತ ಹೌದಾ? ಅಯ್ಯ ಅಂತ ರೆಸ್ಪೆಕ್ಟ್ ಅಂತ ಕೊಡಿ ಸರ್. ಇನ್ವೆಸ್ಟ್ಮೆಂಟ್ ಕೊಡಿ. ನಾವು ಜಾಸ್ತಿ ಮಾಡೋದು ಸರಿ ಇರಲ್ಲ. ಏನ್ ಮಾಡ್ತೀರಾ ಸರ್? ಎದುರಿಸ್ತಿದ್ದೀರಾ? ಮಾಡಿ ಸರ್. ಮಾಡಿ ಸರ್. ಸುಮ್ಮನೆ ಮಾಡಿ ಸರ್. ಆಯ್ತು ಮಾಡಿ ಸರ್. ರಿಜಿಸ್ಟ್ರೇಷನ್ ಮಾಡಿ ಸರ್. ನೋಡಮ್ಮ, ನೀವು ಅಲ್ಲೇನ್ ಮಾಡ್ಕೊಳ್ಳೋದು ಐತೆ ಅಲ್ವಾ? ಆಯ್ತು ನಡಿ ಅಂತ ಎಲ್ಲ ಹೇಳಿ ರೆಡಿಯಮ್ಮ. ಆಯ್ತು ನಮ್ಗೆ ನಮ್ದಾದಂತ ರೆಸ್ಪೆಕ್ಟ್ ಇದೆ. ನಮ್ ಜವಾಬ್ದಾರಿ. ಅಮ್ಮ ಅಯ್ಯ ಅನ್ನೋದು ತಪ್ಪದೇನಪ್ಪ ನಿಮ್ಗೆ? ಇನ್ನೇನ್ ಹೇಳ್ಬೇಕು ನಿಮ್ಗೆ? ಅಲ್ಲ ಫಸ್ಟ್ ಹೇಗ್ ಮಾತಾಡಿದ್ರಿ? ಅಲ್ಲ ಈ ಸೌಜನ್ಯತೆ ಮೊದಲೇ ಇರ್ಲಿಲ್ಲ.
ಅದೆಲ್ಲ ಹೇಳ್ಬೇಡಿ, ದೊಡ್ಡವರು ಚಿಕ್ಕವರು ಅಂತ ಎಲ್ಲ ಹೇಳ್ಬೇಡಿ. ದೊಡ್ಡ ಮನುಷ್ಯರು ನೀವು ಅಷ್ಟೇ ನಡ್ಕೊಳ್ಳೋ ರೀತಿಲಿದೆ, ನಿಮ್ಮ ವ್ಯಕ್ತಿತ್ವ ನೀವು ನಡ್ಕೊಳ್ಳೋ ರೀತಿಲಿದೆ. ನೀವು ಆಯ್ತು ಈ ಪೋಸ್ಟರ್ ಕುತ್ಕೊಂಡು ನೀವೇನ್ ಮಾಡಿದ್ರಿ ಇವಾಗ? ನೀವೇನ್ ಮಾಡಿದ್ರಿ? ಆಕ್ಚುಲಿ ನೀವು ಮಾಡಿದ್ದು ಅಧಿಕಾರನ ದುರ್ಬಳಕೆ ಮಾಡಿದ್ ನೀವು. ನಾವು ಅದೇ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ಬೇಕಾದ್ರೆ ಅವ್ರ ಕಂಪ್ಲೇಂಟ್ ಕೊಟ್ಟರೆ ಕೌಂಟರ್ ಕಂಪ್ಲೇಂಟ್ ಏನೇನೋ ಸೇರ್ಕೊಂಡು ಒಂದು ಕಂಪ್ಲೇಂಟ್ ಕೊಡ್ತೇವೆ ಅಂತ ಹೇಳ್ತಾರೆ. ಅಯ್ಯೋ